2.5 ದಿನದಲ್ಲಿಯೇ ಭಾರತ ಹಾಗೂ ವೆಸ್ಟ್ ಇಂಡೀಸ್ನ ಫಸ್ಟ್ ಟೆಸ್ಟ್ ಮುಕ್ತಾಯವಾಗಿದೆ. ನಮಸ್ಕಾರ, ಎಲ್ಲರಿಗೆ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಅರ್ಧಕ್ಕರ್ಧ ಜನರಿಗೆ ಭಾರತ ಹಾಗೂ ವೆಸ್ಟ್ ಇಂಡೀಸ್ ಇದು ಫಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗಿದ್ದೇ ಗೊತ್ತಿರಲ್ಲ. ಟೆಸ್ಟ್ ಸ್ಟಾರ್ಟ್ ಆಯ್ತಾ, ಏಷ್ಯಾ ಕಪ್ ಮುಗ್ದ ಕೂಡಲೇ ಟೆಸ್ಟಾ ಅಂತ ಸುಮಾರು ಜನಕ್ಕೆ ಅನಿಸಿರ್ತದೆ. ನನಗೆ ಅನ್ನಿಸ್ತಿಲ್ಲ, ನಂಗೆ ಗೊತ್ತಿತ್ತು. ಬಟ್ ನಾನು ಸ್ಕ್ವಾಡಿದು ವಿಡಿಯೋ ಮಾಡಿರಲಿಲ್ಲ. ಯಾಕಂತಂದರೆ ಅಲ್ಲಿ ಏಷ್ಯಾ ಕಪ್ ಆಗ್ತಾಯಿತ್ತು. ಆ ಏಷ್ಯಾ ಕಪ್ಪಿದು ವಿಡಿಯೋಗಳ ನಡುವೆ ಇದು ವಿಡಿಯೋ ಹಾಕಿದರೂ ಓಡೋದಿಲ್ಲ. ಸೊ ಆದ್ದರಿಂದ ಸ್ಕ್ವಾಡ್ ಸೆಲೆಕ್ಷನ್ ಇದು ವಿಡಿಯೋ ಮಾಡಿರಲಿಲ್ಲ ಅನೌನ್ಸ್ ಆದಾಗ. ಬೈ ದ ವೇ, ಎಕ್ಸ್ಪೆಕ್ಟ್ ಮಾಡಿದ್ವಿ ಕರುಣ್ ನಾಯರ್ ಅವ್ರನ್ನ ಕಿತ್ತೆಗಿತಾರೆ ಅಂತ. ಹಾಗೇ ಆಯಿತು. ಅವರು ಪರ್ಫಾರ್ಮ್ ಮಾಡಿರಲಿಲ್ಲ ಇಂಗ್ಲೆಂಡ್ ಸೀರೀಸಲ್ಲಿ. ಸೊ ಅವರಿಗೆ ಇನ್ನೂ ಚಾನ್ಸ್ ಕೊಡೋದು ವೇಸ್ಟ್ ಅಂತ ಭಾರತದ ಒಂದು ಏನು BCCI ನಿರ್ಣಯಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೇನೆ. ಒಂದು ವರ್ಷ ಗಿರ್ಷ ಎಲ್ಲ ನೋಡಿಕೊಂಡು ನಾನಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರಿಗೆ ಇನ್ನು ಕಂಟಿನ್ಯೂ ಮಾಡೋದಿಲ್ಲ ಅಂತ. ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನನಗೆ ಚಾನ್ಸ್ ಸಿಗ್ತದೆ ಅಂತ ಕರುಣ್ ನಾಯರ್ ಅವ್ರು ಹೇಳಿದ್ದಾರೆ. ಬಟ್ ಎನಿವೇಸ್, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವರಿಗೆ ಸಿಲೆಕ್ಟ್ ಮಾಡೋದಿಲ್ಲ ಅಂತ. ಎಸ್, ಅವ್ರನ್ನ ಸಿಲೆಕ್ಟ್ ಮಾಡಲಿಲ್ಲ. ಅದಾದಮೇಲೆ ಫಸ್ಟ್ ಮತ್ತು 2ನೇ ದಿನದ ವಿಡಿಯೋ ಯಾಕೆ ಬರಲಿಲ್ಲ ಅಂತ ಕೇಳ್ಬೋದು. ಅಲ್ಲ, ನಿಜವಾಗಿ ಸರ್ ನನಗೆ ಇದು ಕಾಂಪಿಟೇಷನ್ನೇ ಅಲ್ಲ ಅಣ್ಣ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟ್ ಕ್ರಿಕೆಟಲ್ಲಿ ನಾವು ಎಲ್ಲಿಯೋ ಇದ್ದೇವೆ, ಅವ್ರು ಎಲ್ಲಿಯೋ ಇದ್ದಾರೆ. ಕಾಂಪಿಟೇಷನ್ನೇ ಇಲ್ಲ. ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಹೀಗೆ 2-2.5 ದಿನದಲ್ಲಿ ಮುಗ್ದಾಗಿರ್ತದೆ. ಭಾರತ 140 ರನ್ನಿಂದ, ಇನ್ನಿಂಗ್ಸ್ ಹಾಗೂ 140 ರನ್ನಿಂದ ಇವತ್ತು ವೆಸ್ಟ್ ಇಂಡೀಸ್ ಮೇಲೆ ವಿನ್ ಆಗಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ವೆಸ್ಟ್ ಇಂಡೀಸ್, ಯಂಗ್ ವೆಸ್ಟ್ ಇಂಡೀಸ್ ತಂಡ, ಇನ್ಎಕ್ಸ್ಪೀರಿಯನ್ಸ್ ತಂಡ, 162 ರನ್ನಿಗೆ ಡಮಾರ್ ಆಲ್ ಔಟ್. ಅಹಮದಾಬಾದಲ್ಲಿ ಆಗ್ತಾ ಇರುವಂತಹ ಈ ಒಂದು ಪಂದ್ಯದಲ್ಲಿ 162 ರನ್ನಿಗೆ ಇವರು ಫಸ್ಟ್ ಇನ್ನಿಂಗ್ಸಲ್ಲಿ ಆಲ್ ಔಟ್ ಆದರು. ಬುಮ್ರಾ ಅವರು 3 ವಿಕೆಟ್ ತೆಗೆದ್ರು, ಸಿರಾಜ್ ಅಣ್ಣ 4 ವಿಕೆಟ್ ತೆಗೆದ್ರು. ಸೊ ಯಾರ ಕಡೆಯಿಂದ ಸಹ ಅಂತಹ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಏನು ಬರಲಿಲ್ಲ. ನಮ್ಮ ಭಾರತದ ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. 448 ರನ್ನಿಗೆ 5 ವಿಕೆಟ್ ಡಿಕ್ಲೇರ್ ಮಾಡಿಕೊಂಡ್ರು. ಏನು 1.5 ದಿನ ಬ್ಯಾಟಿಂಗ್ ಮಾಡಿ ನಿನ್ನೆ ಸಂಜೆಗೆ ಡಿಕ್ಲೇರ್ ಮಾಡಿದರು. ಆ್ಯಂಡ್ ಇವತ್ತು ವೆಸ್ಟ್ ಇಂಡೀಸ್ ಇದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಯಿತು. ಭಾರತದ ಇನ್ನಿಂಗ್ಸಲ್ಲಿ 300 150. KL ರಾಹುಲ್ ಅವರು ಅತ್ಯದ್ಭುತ ಶತಕ ದಾಖಲಿಸಿದ್ರು. ಎಷ್ಟೋ ವರ್ಷದ ನಂತರ ಭಾರತದ ನೆಲದಲ್ಲಿ ಅವರು 100 ಹೊಡಿತಾ ಇರೋದು. ಇಲ್ಲದಿದ್ದರೆ ಔಟ್ಸೈಡ್ ಇಂಡಿಯಾ ಅವ್ರು 100 ಹೊಡಿತಾ ಇದ್ರು. ಎಷ್ಟು ವರ್ಷ ನೆನಪೋಗಿದೆ. ಭಾರತದ ನೆಲದಲ್ಲಿ ಅವರು 100 ದಾಖಲಿಸಿದ್ರು. ಶುಭ್ಮನ್ ಗಿಲ್ ಅವರು 50 ಹೊಡೆದು ಔಟ್ ಆದರು. ಅದಾದ ಮೇಲೆ ಧ್ರುವ್ ಜುರೇಲ್ ಅವರು ಒಂದು ಒಳ್ಳೆ ಅವರಿಗೆ ಸಿಕ್ಕಂಥ ಆಪರ್ಚುನಿಟಿಯನ್ನು ಸೂಪರ್ ಆಗಿ ಯುಟಿಲೈಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇವಾಗ ನೋಡಿ, ಡೆಸಿಗ್ನೇಟೆಡ್ ವಿಕೆಟ್ ಕೀಪರ್ ಯಾರು ನಮಗೆ? ರಿಷಬ್ ಪಂತ್ ಅವರು. ಬಟ್ ಇಂಗ್ಲೆಂಡ್ ಸೀರೀಸಲ್ಲಿ ಅಲ್ಲಿ ತೋರ್ಬೆರಳಿಗೆ ಕಾಲಿಗೆ ಬಾಲ್ ಬಡ್ದು ಓಕ್ಸ್ ಅವ್ರು ಹಾಕಿದಂತಹ ಬಾಲು ಯಾರ್ಕರ್ ಬಾಲು ಸ್ವೀಪ್ ಮಾಡಲಿಕ್ಕೆಲ್ಲ ರಿವರ್ಸ್ ಸ್ವೀಪ್ ಮಾಡ್ಲಿಕ್ಕೆ ಹೋಗಿ ಅವರದ್ದು ಬೆರಳು ಮುರ್ಕೊಂಡಿದ್ರು. ಸೊ ಈಗ ರೆಸ್ಟಲ್ಲಿ ಇದ್ದಾರೆ ಅಥವಾ ರಿಕವರಿ ಫೇಸಲ್ಲಿ ಇದ್ದಾರೆ ಪಂತ್ ಅವರು. ಸೊ ಅವರ ಬದಲಿಗೆ ಈಗ ಜುರೇಲ್ ಅವರಿಗೆ ಆಪರ್ಚುನಿಟಿ ಸಿಕ್ಕಾಗ ಸೂಪರ್ ಆಗಿ ಯುಟಿಲೈಸ್ ಮಾಡಿಕೊಂಡು 125 ರನ್ ಚಚ್ಚಿದ್ರು. ಈಗ ತೂಗುಗತ್ತಿ ಯಾರ ಮೇಲೆ ಹೀಗೆ ಇರುವುದು ಅಂತಂದರೆ ಸಾಯಿ ಸುದರ್ಶನ್ ಅವರ ಮೇಲೆ. ನೋಡಿ, ಸಾಯಿ ಸುದರ್ಶನ್ ಅವರು ಕ್ಲಿಕ್ ಆಗಲೇಬೇಕು ನೆಕ್ಸ್ಟ್ ಟೆಸ್ಟ್ ಮ್ಯಾಚಲ್ಲಿ. ಅವರು ನೆಕ್ಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸಹ ಮುಗ್ಗರಿಸಿದ್ರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡದಿದ್ರೆ ಅವಾಗ ಏನಾಗ್ತದೆ? ಗೋಯಿಂಗ್ ಫಾರ್ವರ್ಡ್ ಪಂತ್ ಬಂದ ಮೇಲೆ, ಪಂತ್ ವಿಕೆಟ್ ಕೀಪರ್ ಆಗಿರ್ತಾರೆ, ಪಂತ್ ಭಾರತದ ವೈಸ್ ಕ್ಯಾಪ್ಟನ್ ಕೂಡ ಆಗಿರ್ತಾರೆ. ಬಟ್ ನೆಕ್ಸ್ಟ್ ಮ್ಯಾಚಲ್ಲಿ ಸಹ ಧ್ರುವ್ ಜುರೇಲ್ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡಿದರೆ ಅವ್ರನ್ನ ಪ್ಲೇಯಿಂಗ್ 11ನಲ್ಲಿ ಆ್ಯಸ್ ಅ ಬ್ಯಾಟರ್ ಖಂಡಿತ ಆಡಿಸ್ತಾರೆ. ಸಾಯಿ ಸುದರ್ಶನ್ ಅವ್ರನ್ನ ಬೆಂಚಲ್ಲಿ ಇಡ್ತಾರೆ ಅಥವಾ ತಂಡದಿಂದ ಕೈ ಬಿಡ್ತಾರೆ. ಆ್ಯಂಡ್ ಇನ್ನೊಂದು 100 ಹೊಡೆದದು ಜಡ್ಡು. ಎಂಥ ಫಾರ್ಮರ್! 2025ರಲ್ಲಿ ಭಾರತದ ಕ್ರಿಕೆಟಲ್ಲಿ, ಟೆಸ್ಟ್ ಕ್ರಿಕೆಟಲ್ಲಿ ಭಯಾನಕ ಕನ್ಸಿಸ್ಟೆಂಟ್ ಫಾರ್ಮ್ ಇರೋದು ನಮ್ಮ ರವೀಂದ್ರ ಜಡೇಜಾ ಅವರು. ಯಾರ ಕಣ್ಣು ಸಹ ಬೀಳದಿರಲಿ. ನಾಟ್ ಔಟ್ 104 ರನ್ ಹೊಡೆದ್ರು. ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಗೆ ಕೂಡ ಭಾಜನರಾದರು. ಯಾಕೆ ಅಂತಂದರೆ 104ರ ಜೊತೆಗೆ ಅವರು ಸೆಕೆಂಡ್ ಇನ್ನಿಂಗ್ಸಲ್ಲಿ 4 ವಿಕೆಟನ್ನು ಕೂಡ ಪಡೆದಿದ್ದಾರೆ. ಸೊ ಟ್ರೂ ಆಲ್ರೌಂಡರ್ ಪ್ರದರ್ಶನ ಕೊಟ್ಟಿರೋದ್ರಿಂದಾಗಿ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಕ್ಕಿತ್ತು. ಅವರಿಗೆ 1 ಫಾರ್ಮ್ಯಾಟ್ ಪ್ಲೇಯರ್ ಆಗಿದ್ದಾರೆ. ಏನು ಇದು T20ಗೆ ರಿಟೈರ್ಮೆಂಟ್ ಘೋಷಣೆ ಮಾಡಿ ಆಯಿತು. ODIಯಲ್ಲಿ ಅವ್ರಿಗೇನು ಚಾನ್ಸ್ ಸಿಗ್ತಾ ಇಲ್ಲ. ಸೊ ಆದ್ದರಿಂದ ಬರೀ ಟೆಸ್ಟ್ ಕ್ರಿಕೆಟಿಗೆ ಅವರು ಫೋಕಸ್ ಮಾಡಿಕೊಳ್ತಿದ್ದಾರೆ. ಅವರ ಫಿಟ್ನೆಸ್ ಆಗಿರ್ಬೋದು, ಫಾರ್ಮ್ ಆಗಿರ್ಬೋದು ಕಾಯ್ದಿರಿಸ್ಕೊಂಡಿದ್ದಾರೆ. ಸೂಪರ್. ಆ್ಯಂಡ್ ಇಂಡಿಯಾದಲ್ಲಿ ಆಡುವಾಗ, ಟೆಸ್ಟ್ ಕ್ರಿಕೆಟ್ ಆಡುವಾಗ ಅವರು ಪ್ರಾಪರ್ ಆಲ್ರೌಂಡರ್. ನಾವು ಹೊರಗಡೆ ಏನಾದರೂ ಟೆಸ್ಟ್ ಕ್ರಿಕೆಟೆಲ್ಲ ಆಡುವಾಗ ಅವರನ್ನು ನಾನಂತೂ ಒಂದು ಸ್ವಲ್ಪ ಮೋರ್ ಆಫ್ ಅ ಬ್ಯಾಟ್ಸ್ಮನ್ ನೋಡ್ತೇನೆ. ಪಾಪ ಅವರಿಗೆ ಅಲ್ಲಿ ಅಷ್ಟು ಸ್ಪಿನ್ ಸಿಗೋದಿಲ್ಲ. ಅಬ್ರಾಡಲ್ಲಿ ಆಡುವಾಗ, ಬೇರೆ ದೇಶಗಳಲ್ಲಿ ಆಡುವಾಗ ಅಷ್ಟು ಸ್ಪಿನ್ ಜನರೇಟ್ ಆಗೋದಿಲ್ಲ ಅವರ ಒಂದು ಬೌಲಿಂಗಲ್ಲಿ. ಬಟ್ ಇಂಡಿಯಾದಲ್ಲಿ ಆಡುವಾಗ ಅಂತೂ ಆ ಕಡೆಯಿಂದ ವಿಕೆಟ್ ಕೂಡ ತೆಗಿತಾರೆ, ಈ ಕಡೆಯಿಂದ ರನ್ ಕೂಡ ಹೊಡಿತಾರೆ.
ಸೂಪರ್ ಮ್ಯಾಚ್ ಅಂದರೆ ಸೂಪರ್ ಇನ್ನಿಂಗ್ಸ್. ಮ್ಯಾಚ್ ಸೂಪರ್ ಆಗಿರಲಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ಇದು ವೆಸ್ಟ್ ಇಂಡೀಸ್ ಇದು ಇವತ್ತು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. 2 ಸೆಷನ್ ಆಗೋದ್ರ ಒಳಗಡೆ 146 ರನ್ಗೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸಹ ಆಲ್ ಔಟ್ ಆದರು. ಹಾರಿಬಲ್ ಬ್ಯಾಟಿಂಗ್ ಡಿಸ್ಪ್ಲೇ. ಈಗ ನಾನು ಎಂತ ಹೇಳಲಿಕ್ಕೆ ಹೊರಟಿರೋದು ಅಂತಂದರೆ, ಈ ಊರಲ್ಲಿ ಎಂತ ಮಾಡ್ಲಿಕ್ಕೆ ಹೊರಟಿದ್ದಾರೆ. ವೆಸ್ಟ್ ಇಂಡೀಸ್ ಇದು ಪ್ರಾಪರ್ ಪ್ಲಾನಿಂಗ್ ಇಲ್ಲ. ಟೆಸ್ಟ್ ಕ್ರಿಕೆಟ್ ಚಂದ ಮಾಡಿ ಒಂದು ಲೆವೆಲಲ್ಲಿ ಆಡ್ತಾ ಇರುವಂಥ ದೇಶಗಳು 4-5: ಭಾರತ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ನ್ಯೂಜಿಲೆಂಡ್, ಇಂಗ್ಲೆಂಡ್. ಇದು 5 ದೇಶ ಬಿಟ್ಟರೆ ಬೇರೆ ಎಲ್ಲ ದೇಶ ಅದು ಎಲ್ಲಿಯೋ ಇದೆ, ಲೆವೆಲ್ ಅಪ್ಗ್ರೇಡ್ ಆಗಲೇ ಇಲ್ಲ. ಈ 5 ದೇಶ ಭಾರಿ ಚಂದದ ಟೆಸ್ಟ್ ಕ್ರಿಕೆಟ್ ಆಡ್ತದೆ. ಮಿಕ್ಕಂತ ಪಾಕಿಸ್ತಾನ ಎಲ್ಲ ಒಂದು ಟೀಮ್ ಎಲ್ಲ ಬಿಡಿ. ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಇಂಪ್ರೂವ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಈ 5 ದೇಶಗಳ ಲೆವೆಲ್ ಎಲ್ಲಿಯೋ ಬೇರೆ ಉಂಟು. ಗೋಯಿಂಗ್ ಫಾರ್ವರ್ಡ್ ಟೆಸ್ಟ್ ಕ್ರಿಕೆಟನ್ನು ಉಳಿಸಬೇಕು ಅಂತಂದರೆ ಹೇಗೆ ಮಾಡಬೇಕು ಅಂತಂದರೆ, ಆಸ್ಟ್ರೇಲಿಯಾ ಭಾರತಕ್ಕೆ ಬಂದು 5 ಮ್ಯಾಚಿದ್ದು ಟೆಸ್ಟ್ ಸೀರೀಸ್ ಆಡಬೇಕು. ಅದಾದ ಕೂಡಲೇ ಭಾರತ ಆಸ್ಟ್ರೇಲಿಯಾಕ್ಕೆ ಹೋಗಿ 5 ಮ್ಯಾಚಿದ್ದು ಟೆಸ್ಟ್ ಸೀರೀಸ್ ಆಡಬೇಕು. ಈ ಥರ ಎಲ್ಲ ಆಡಿದರೆ ಟೆಸ್ಟ್ ಕ್ರಿಕೆಟ್ ಸೇವ್ ಆಗ್ತದೆ. ಬಿಟ್ಟರೆ ಇವರ ಜೊತೆ ಎಲ್ಲ ಆಡಿದರೆ ಹೀಗೆ 2 ದಿನ 2.5 ದಿನದಲ್ಲಿ ಟೆಸ್ಟ್ ಮ್ಯಾಚ್ ಮುಗಿದು ಹೋಗ್ತದೆ. ಆ್ಯಂಡ್ ಲಾಸ್ಟ್ 15 ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ವೆಸ್ಟ್ ಇಂಡೀಸು ಹೈಯೆಸ್ಟ್ ಆಡಿರೋದು, ಒಂದು ಇನ್ನಿಂಗ್ಸಲ್ಲಿ ಹೈಯೆಸ್ಟ್ ಆಡಿರೋದು ಅಂತಂದರೆ 73 ಓವರ್ ಅಂತೆ. ಒಂದು ದಿನದಲ್ಲಿ 90 ಓವರ್ ಆಟ ನೋಡಲಿಕ್ಕೆ ಸಿಗ್ತದೆ. ಅಂದರೆ ಇವರಿಗೆ ಬೇಸಿಕಲಿ ಒಂದು ದಿನ ಕೂಡ ಬ್ಯಾಟಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಳೆದ 15 ಟೆಸ್ಟ್ ಇನ್ನಿಂಗ್ಸಲ್ಲಿ ಹೈಯೆಸ್ಟ್ ಆಡಿರೋದು 73 ಓವರು ವೆಸ್ಟ್ ಇಂಡೀಸ್. ಸೊ ಅದರಲ್ಲೇ ಗೊತ್ತಾಗ್ತದೆ ಅವರ ಟೆಸ್ಟ್ ಕ್ರಿಕೆಟ್ ಎಷ್ಟು ಕೆಳಮಟ್ಟದಲ್ಲಿ ಇದೆ ಅಂತ. ನೆಕ್ಸ್ಟ್ ಮ್ಯಾಚ್ ಕೂಡ ಹೀಗೆ 2-2.5 ದಿನದಲ್ಲಿ ಮುಗಿತದೆ. ಅಕ್ಟೋಬರ್ 10ಕ್ಕೆ ಉಂಟು. ಸೊ ಆದ್ದರಿಂದ ನಾನು ಫಸ್ಟ್ ಡೇ ಸೆಕೆಂಡ್ ಡೇದೆಲ್ಲ ವಿಡಿಯೋ ಮಾಡಲಿಲ್ಲ. ವೆನ್ ದೆರ್ ಈಸ್ ನೋ ಕಾಂಪಿಟೇಷನ್, ಇದು ವಿಡಿಯೋ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ವಿಡಿಯೋ ಕೂಡ ಬೋರಿಂಗ್ ಆಗಿರ್ತದೆ. ಬಾಯಿ ಬಡ್ಕೊಳ್ಬೇಕು, ಇದು ಎಂತ ಮಾರೆ ಕಾಂಪಿಟೇಷನ್ ಇಲ್ಲ ಎಂತೆಲ್ಲ ಬೋರಿಂಗು ಅಂತ. ಬಟ್ ವಯಸ್ ಭಾರತಕ್ಕೆ WTC ಅಂತ ನೋಡಿದಾಗ ಇದನ್ನು ಭಾರತ ಕ್ಲೀನ್ ಸ್ವೀಪ್ ಮಾಡಿಕೊಳ್ಬೇಕು. ಅದು ನಾವು ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸೀರೀಸ್ ಎಲ್ಲ ನೋಡಿದ್ದು, ಎಂಥ ಟೆಸ್ಟ್ ಸೀರೀಸ್. ನನಗೆ ಪರ್ಸ್ನಲಿ ಲಾಸ್ಟ್ 10-15 ವರ್ಷಗಳಲ್ಲಿ ಅದು ಏನು ಇಂಗ್ಲೆಂಡ್ ವಿರುದ್ಧ 2-2 ಅಂತರದಿಂದ ಸೀರೀಸ್ ಡ್ರಾ ಮಾಡಿದ್ರಲ್ಲ ಭಾರತ, ಅದು ದ ಬೆಸ್ಟ್ ಟೆಸ್ಟ್ ಸೀರೀಸ್. 5 ಟೆಸ್ಟ್ ಮ್ಯಾಚ್ ಕೂಡ ಪೀಕ್ ಲೆವೆಲಲ್ಲಿ ಇತ್ತು. 2 ತಂಡ ಹೋರಾಡಿದಂಥ ರೀತಿ. ಆ್ಯಂಡ್ ಭಾರತ ರೋಹಿತ್ ಶರ್ಮಾ ಅವರು ಇರಲ್ಲ, ಅಶ್ವಿನ್ ಅವರು ಇರಲ್ಲ, ಕೊಹ್ಲಿ ಅವರು ಇರಲಿಲ್ಲ, ಎಲ್ಲ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಯಂಗ್ ಟೀಮ್ ಇಟ್ಕೊಂಡು ಫೈಟ್ ಕೊಟ್ಟು ಆ ಸೀರೀಸನ್ನು ಡ್ರಾ ಮಾಡಿದ್ದು ಅದ್ಭುತ, ಅತ್ಯದ್ಭುತ. ಸೊ ಅದಾದ ಕೂಡಲೇ ಈ ಥರದ ಟೆಸ್ಟ್ ಸೀರೀಸ್ ನೋಡಲಿಕ್ಕೆ ಸಿಗ್ತಾ ಇರೋದು ಸ್ವಲ್ಪ ಎಂತ ಮ್ಯಾರೆ ಅಂತ ಅನ್ನಿಸ್ತದೆ. ನಿಮ್ಗೇನು ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ರೆಡಿ ಒಂದು ವಿಡಿಯೋ ಬಂದಿದೆ, ರೋಹಿತ್ ಶರ್ಮಾ ಅವರನ್ನು ODI ಕಪ್ತಾನನಾಗಿ ಕೆಳಗಿಳಿಸಿದ್ದಾರೆ, ಅಥವಾ ODI ಕ್ಯಾಪ್ಟನ್ಸಿ ಪೋಸ್ಟಿಂದ ಕೆಳಗಿಳಿಸಿದ್ದಾರೆ. ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ ಅಂತ ನೇಮಕಗೊಂಡಿದ್ದಾರೆ, ODI ಕ್ಯಾಪ್ಟನ್. ಆ ವಿಡಿಯೋ ನೋಡಿರೋದಿದ್ರೆ ದಯವಿಟ್ಟು ನೋಡಿ. ಸರಿಯಾಗಿದ್ರೆ ಬರುವ. ನಮಸ್ಕಾರ.